ಅಮೃತವಾಣಿಗೆ ಸ್ವಾಗತ. ನಾನು ಅಕ್ಷತಾ. ಈ ಬಾರಿಯ ಮೈಸೂರು ದಸರಾ ವಿಶೇಷತೆ ಏನ್ ಗೊತ್ತಾ? ವರ್ಣಮಯಿ ದಸರಾ ಆಚರಣೆಗಾಗಿ ಇಂಧನ ಸಚಿವ ಕೆಜೆ ಜಾರ್ಜ್ ಸಾರಥ್ಯದಲ್ಲಿ ಭರ್ಜರಿ ಮೈಸೂರು ದಸರಾ ವೇದಿಕೆ ತಯಾರಿಕೆಗೆ ಸಿದ್ಧತೆ ನಡೆದಿದೆ. ಸಾಲು ಸಾಲು ದೀಪಗಳ ಮೇಳ ಅಕ್ಟೋಬರ್ 2ರಿಂದ 21ರವರೆಗೂ ಮುಂದುವರಿಯಲಿದೆ. ಮೈಸೂರು ನಗರದ ಎಲ್ಲ ಬೀದಿಗಳಲ್ಲಿ ಅಂದ್ರೆ 84 ವೃತ್ತಗಳು, ಉದ್ಯಾನವನಗಳು ಹಾಗೂ 130 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೀಪಾಲಂಕಾರ ಇರಲಿದೆ. ಇದೇ ಮೊದಲ ಬಾರಿಗೆ ಮೈಸೂರು ದಸರಾ ಸಂಭ್ರಮದಲ್ಲಿ ಡ್ರೋನ್ ವಿಶೇಷ ಪ್ರದರ್ಶನ ಏರ್ಪಡಿಸಲಾಗುವುದು. ಇಡೀ ಅರಮನೆ ನಗರಿ ಮೈಸೂರು ಬಗೆ ಬಗೆಯ ವರ್ಣಾಲಂಕೃತ ದೀಪಗಳಿಂದ ದೇಶ ವಿದೇಶಗಳನ್ನ ಬಹುವಾಗಿ ಆಕರ್ಷಿಸುವ ಉದ್ದೇಶದೊಂದಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಈಗಾಗಲೇ ಕಲ್ಕತ್ತಾಗೆ ಸೇರಿದ ದೀಪಾಲಂಕೃತ ಸಂಸ್ಥೆ ಜೊತೆ ಮಾತುಕತೆ ನಡೆಸಿದ್ದಾರೆ. ಪ್ರತಿ ಬಾರಿಯೂ ಮೈಸೂರು ದಸರಾ ಅಂದ ಮೇಲೆ ಅಲ್ಲಿ ದೀಪ ಅಲಂಕಾರ ಇದ್ದೇ ಇರುತ್ತೆ. ಹಿಂದಿನ ಬಾರಿ ಹೇಗಿತ್ತು ಈ ಸಂಭ್ರಮ ನೋಡ್ಕೊಂಡು ಬನ್ನಿ. ದಸರಾ ಪರಂಪರೆಯನ್ನು ವರ್ತಮಾನದಲ್ಲಿ ಪ್ರತಿನಿಧಿಸುತ್ತದೆ, ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ. ಇದಕ್ಕೆ ಕೊನೆಯಿಲ್ಲ, ಈ ಪರಂಪರೆಗೆ ಅಂತ್ಯವಿಲ್ಲ. ಇಂತಹ ಮೈಸೂರಿಗೆ ನಿಮಗೆ ಸದಾ ಸ್ವಾಗತ, ಸ್ವಾಗತ, ಸುಸ್ವಾಗತ, ಸುಸ್ವಾಗತ.